ಮಕ್ಕಳ ಈ ರೀತಿ ರಾಮಕೃಷ್ಣರ ಆಶ್ರಮಕ್ಕೆ ಹೋದರೆ ಏನೋ ಒಂದು ಭಯ, ಸನ್ಯಾಸಿಗಳಾಗಿ ಕೊಡ್ತಾರೆ ನನ್ನ ಮಕ್ಕಳು ಅನ್ನೋದೊಂದು ರೀತಿಯಿಂದ. ಎಲ್ಲಿಗೆ ಹೋಗಿದ್ದೆ ಅಂದರೆ ಅವರು ಹೋಗಬೇಡ ಅಂತ ಹೇಳಿದ್ರು, ಹೋಗಬೇಡ ಅಲ್ಲಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಗೂ ಅವರು ಕಾಳಿಯ ಭಕ್ತರೇ ಆಗಿದ್ರು ಅವ್ರು ಏನು ಹೇಳ್ತಾರೆ, ನೀರು ಜಾಸ್ತಿ ಇದ್ದಾಗ ನದಿ ದಾಟಬೇಕಾಗಿತ್ತು, ನದಿ ಅಡ್ಡ ಇತ್ತು ಗಂಗಾ ನದಿ. ಆವಾಗ ಅವ್ರೇನು ಮಾಡ್ತಿದ್ರು, ಕೆಲವು ಸಲ ದೋಣಿಯಲ್ಲಿ ಹೋಗಬೇಕಾಗಿತ್ತು, ದೋಣಿಯವರಿಗೆ ಕೊಡಲು ಹಣವೂ ಇರುತ್ತಿರಲಿಲ್ಲ. ಅದು ರಾಮಕೃಷ್ಣರೇ ಗ್ರಹಿಸಿ ಶ್ರೀಮಾತೆ ಹತ್ತಿರ ಹೋಗಿ ದೋಣಿಗೆ ಬಾಡಿಗೆಯನ್ನು ತೆಗೆದುಕೊಂಡು ಹೋಗು ಎನ್ನುತ್ತಿದ್ದರು. ಹೇಳ್ತಾರೆ, ಬರೀ ಗೊತ್ತಾಗುತ್ತೆ ಇವತ್ತು ದುಡ್ಡಿಲ್ಲ ಅದಕ್ಕೋಸ್ಕರ ಅಂತ ಮಾತೆ ಹತ್ರ ಹೋಗಿ ದುಡ್ಡಿಸ್ಕೊಂಡು. ಒಂದು ಸಲ ನರೇಂದ್ರನ ಪರಿಚಯವಾಗುತ್ತೆ. ಇಬ್ಬರು ಬುದ್ಧಿಶಕ್ತಿಯಲ್ಲಿ ಸರಿಸಮಾನರು. ಯಾವುದಾದರೂ ಒಂದು ವಿಷಯ ಬಂದಿತೆಂದರೆ ಅದರ ಬಗ್ಗೆ ವಾರಗಟ್ಟಲೆ ಚರ್ಚೆ ಮಾಡ್ತಾಯಿದ್ರು. ಯಾರು? ವಿವೇಕಾನಂದರು ಮತ್ತು ಇಬ್ಬರು ನರೇಂದ್ರ ಅಂದರೆ ವಿವೇಕಾನಂದರು ತಾನೆ, ವಿವೇಕಾನಂದರು ಮಾಡ್ತಿದ್ದರು. 3 ದಿನ 24 ಗಂಟೆಗಳ ಕಾಲ ಬುದ್ಧನ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಯೋಚಿಸುತ್ತಿದ್ದರು. ಚರ್ಚೆ ಯಾವುದೇ ಬುದ್ಧನ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇತ್ತು. 3 ದಿನಗಳ ಬುದ್ಧಗಯಕ್ಕೆ ಹೋಗಿ ಬರುತ್ತಾರೆ. ಒಂದು ಸಲ ಕಾಳಿಪ್ರಸಾದ ರಾಮಕೃಷ್ಣರ ಪಾದಗಳಿಗೆ ಒತ್ತುತ್ತಿದ್ದಾಗ ಸಾಕ್ಷಾತ್ ತಾಯಿ ಕಾಳಿಯಂತೆ ಕಾಣುವ ಅನುಭವವಾಯಿತು. ರಾಮಕೃಷ್ಣರು ಸಾಕ್ಷಾತ್ ಕಾಳಿ ಕಂಡಂತಾಗುತ್ತೆ, ಅವರಿಗೆ ಅನುಭವವಾಯಿತು. ತಡೆಯಲು ಆಗದೆ ಬಾಯಿಜ್ಞಾನ ಶೂನ್ಯವಾಗಿರುತ್ತಿದ್ದರು. ಭಗವಂತ ಚಿಂತನೆಯಲ್ಲಿ ಏಕಾಗ್ರತೆಯಾಗಿ ಬಿಡುತ್ತಿದ್ದರು. ಕಾಳಿಯ ಚಿಂತನೆಯಲ್ಲಿ ದರ್ಶನ ಆಗುತ್ತೆ. ಯೇಸು ಪ್ರಭು, ಚೈತನ್ಯ ಪ್ರಭು, ಬುದ್ಧರ ದರ್ಶನವೂ ಆಗುತ್ತೆ ರಾಮಕೃಷ್ಣರಲ್ಲಿ. ಎಲ್ಲರೂ ಅವರಲ್ಲಿ ಲೀನವಾಗಿದ್ದಾರೆ, ಎಲ್ಲರೂ ಕಾಣ್ತಾರೆ ಅವನ ಕಾಳಿಪ್ರಸಾದನ ಕಣ್ಣಿಗೆ. ಇವರೆಲ್ಲ ರಾಮಕೃಷ್ಣರಲ್ಲಿ ಐಕ್ಯವಾಗಿರುತ್ತಾರೆ. ಈ ಎಲ್ಲ ಅವತಾರಗಳಲ್ಲಿ ರಾಮಕೃಷ್ಣರೇ ಇದ್ದಾರೆ ಎಂದು ರಾಮಕೃಷ್ಣರ ಹತ್ತಿರವೇ ಹೇಳುತ್ತಿದ್ದರು. ಸಾಧನೆ ಮಾಡು ಎಂದರೆ ದೇವಿಯರ ದರ್ಶನವಾಯಿತು, ನಿನಗೆ ವೈಕುಂಠ ದರ್ಶನವೂ ಆಗುತ್ತೆ, ನಿನಗೆ ವೈಕುಂಠದ ದರ್ಶನವೂ ಆಗುತ್ತೆ ಅಂತ ಹೇಳ್ತಾರೆ. ನಿರಾಕಾರದ ಅನುಭವವಾಯಿತು. ಆಗ ರಾಮಕೃಷ್ಣರು ಹೇಳಿದರು. ಅವನ ಮನಸ್ಸಿನಲ್ಲಿ ನಿರಾಕಾರ ಭಾವನೆ ಬರುತ್ತಿತ್ತು. ನಾಗೂರು ಮಠದಲ್ಲಿ ಸೇರಿಕೊಂಡು 24 ಗಂಟೆಗಳ ಕಾಲ ಧ್ಯಾನ ಮಾಡುವುದೇ ಅವನ ಕೆಲಸವಾಗಿತ್ತು. ಎಲ್ಲರೂ ಇವನನ್ನು ಕಾಳಿ ತಪಸ್ವಿ ಅಂತ ಕರೀತಾ ಇದ್ರು. ಕಾಳಿಪ್ರಸಾದನ ಕಾಳಿ ತಪಸ್ವಿ, ಯಾಕಂದರೆ ನಿದ್ದೆಯಲ್ಲೂ ತಪಸ್ಸು ಮಾಡದೆ, ಎದ್ದಿನಷ್ಟು ತಪಸ್ಸು ಮಾಡದೆ, ಅದು ಆ ರೀತಿ ಇರ್ತಿದ್ದ. ಮಲಗಿದ್ದಾಗಲೂ ಸಹ ಧ್ಯಾನದಲ್ಲಿ ಇರ್ತಿದ್ದ. ಶವವಾಗಿ ಮಲಗುತ್ತಿದ್ದರೂ ಸಹ ಅವನು ಧ್ಯಾನದಲ್ಲಿರ್ತಿದ್ದ. ಕಾಳಿಯ ಸೇವೆ ಮಾಡುತ್ತಿದ್ದರು. ರಾಮಕೃಷ್ಣರು ನಮಗೆ ಕೇವಲ ಮೇಲ್ಮಟ್ಟದ ತಪಸ್ವಿಗಳು ಬೇಕು. ಕಾಳಿ ಹೀಗೆ ಧ್ಯಾನ ಮಾಡುವುದಾದರೆ ನಾನು ಅವನಿಗೆ ಸೇವೆ ಮಾಡುತ್ತೇನೆ. ಯಾರು ಹೇಳ್ತಿದ್ರು? ರಾಮಕೃಷ್ಣರೇ ಹೇಳ್ತಿದ್ರು. ಕಾಳಿಪ್ರಸಾದ ಈ ರೀತಿ ಧ್ಯಾನ ಮಾಡುವುದಾದರೆ ನಾನೇ ಅವನಿಗೆ ಸೇವೆ ಮಾಡುತ್ತೇನೆ ಎನ್ನುತ್ತಿದ್ದರು. ವಿವೇಕಾನಂದರು ಇವರಿಗೆ ಟೀ ಮಾಡಿಕೊಡೋದು, ಅದು ಇದು ಮಾಡಿಕೊಡೋದು ಎಲ್ಲ ಮಾಡ್ತಾಯಿದ್ರು. ಕಾಳಿಪ್ರಸಾದನಿಗೂ ವಿವೇಕಾನಂದರು ಮಠದಲ್ಲಿ ಫಿಲಾಸಫಿಯಲ್ಲಿ ತತ್ವಶಾಸ್ತ್ರದ ಬಗ್ಗೆ ಬಹಳ ಚರ್ಚೆ ಆಗ್ತಾಯಿತ್ತು. ನರೇಂದ್ರನೇ ಗೆಲ್ಲುತ್ತಿದ್ದರು. ಕಾಳಿಗೆ ನಾನು ನರೇಂದ್ರನ ಸೋಲಿಸಲೇಬೇಕಲ್ಲ ಅನ್ನೋ ಒಂದು ಹಠ. 9 ವರ್ಷ ಅಮೇರಿಕಾದಲ್ಲಿ ವಿವೇಕಾನಂದರು 9 ವರ್ಷ ಅಮೇರಿಕಾದಲ್ಲಿ ಕಾರ್ಯನಿರ್ವಹಿಸಿದರೆ ಕಾಳಿಪ್ರಸಾದರು 35 ವರ್ಷಗಳ ಕಾಲ ಅಮೇರಿಕಾದಲ್ಲಿ ಕಾರ್ಯನಿರ್ವಹಿಸಿದರು. ನಮ್ಮ ಪ್ರಚಾರ ಮಾಡಿದರು. ವಿವೇಕಾನಂದರ 9 ಗ್ರಂಥಗಳು ಬರೆದರೆ ಕಾಳಿಪ್ರಸಾದ 10 ಗ್ರಂಥಗಳನ್ನು ಬರೆದಿದ್ದಾರೆ. ಸರ್ವಶ್ರೇಷ್ಠ ವೇದಾಂತ ಪ್ರಚಾರ ಕಾರ್ಯ ಅಮೇರಿಕಾದಲ್ಲಿ ಮಾಡಿದರು. ವೇದಾಂತ ಪ್ರಚಾರ ಕಾರ್ಯದಲ್ಲಿ ಅವಿಸ್ಮರಣೀಯರಾದರು. ಬದುಕಿನ ಕೊನೆಯಲ್ಲಿ 1.5 ವರ್ಷ ಅಭೇದಾನಂದರು ಹಾಸಿಗೆ ಹಿಡಿದು ಬಿಟ್ಟರು. 1 ವರ್ಷ ಮಲ್ಕೊಂಡ್ರು. ಇವರೇ ಅಭೇದಾನಂದರು ಅಂತ ಆಗುತ್ತೆ. ಕಾಳಿಪ್ರಸಾದನ ಹೆಸರು ಅಭೇದಾನಂದರಲ್ಲಿ ಪರಿವರ್ತನೆ ಮಾಡ್ತಾರೆ, ಹೆಸರಿಡ್ತಾರೆ. ಅಂತಹ ಸ್ಥಿತಿಯಲ್ಲಿಯೂ ಉಪನ್ಯಾಸಗಳ ಹಸ್ತಪ್ರತಿಗಳನ್ನು ಓದುತ್ತಿದ್ದರು. ಅಂತಹ ಸ್ಥಿತಿಯನ್ನು ಎಲ್ಲೆಲ್ಲಿ ಉಪನ್ಯಾಸಗಳು ನಡೀತಿದ್ದರೋ ಅದರ ಹಸ್ತಪ್ರತಿಗಳನ್ನು ಓದ್ತಾ ಇದ್ದರು. ಒಂದು ದಿನ ಶಿಷ್ಯನೊಬ್ಬನ ಹತ್ತಿರ ಈ ಶರೀರ ಶ್ರೀರಾಮಕೃಷ್ಣನಿಗೆ ಸೇರಿತು ಎಂದರು. ಸತ್ತ ಮೇಲೆ ನನ್ನ ಶರೀರವನ್ನು ಕಾಶೀಪುರ ಸ್ಮಶಾನದಲ್ಲಿ ದಹನ ಮಾಡಬೇಕು ಎಂದು ಹೇಳಿದರು. ಕಾಳಿಪ್ರಸಾದರು ಸ್ವಾಮಿ ಅಭೇದಾನಂದರಾದರು. 1939 ಸೆಪ್ಟೆಂಬರ್ 8 ಶುಕ್ರವಾರ ಸ್ವಾಮಿ ಅಭೇದಾನಂದರು ದೈವಾಧೀನರಾದರು. 14 ಶಿಷ್ಯರಲ್ಲಿ 1939 ಇದ್ದವರು ಇವರು. ಬಹಳ ಕಾಲ ಇವರು ಇದ್ದವರು ಇವರು.